ನ್ಯೂಸ್ ದಾವಣಗೆರೆ. ಇನ್ನು ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಉಮೇಶ್ ಮೇಟಿಗೆ ಘೋಷಣೆ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ತಂದೆಯನ್ನ ನೆನೆದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕಣ್ಣೀರಿಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಉಮೇಶ್ ಮೇಟಿ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ತಂದೆ ಮಾಡಿದ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆ. ಉಪಚುನಾವಣೆಯಲ್ಲಿ ಪಕ್ಷ ಜವಾಬ್ದಾರಿ ವಹಿಸಿ ಟಿಕೆಟ್ ನೀಡಿದೆ. ಕ್ಷೇತ್ರದಲ್ಲಿ ತಂದೆ ಜೊತೆ ಎಲೆಕ್ಷನ್ ಮಾಡಿರುವಂತಹ ಅನುಭವ ನನಗಿದೆ ಅನ್ನೋ ಮಾತನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಡ್ಕೊಂತೀವಿ, ನಮಗೂ ಅದೇ ರೀತಿ ಅದ. ಮಳೆ ಅವರು ಬೆಡ್ ಮ್ಯಾಗ ಹಾಸ್ಪಿಟಲ್ದಾಗಿದ್ದಾಗ ಅವ್ರು ಕೇರ್ ಒಳಗೆ ಬರ್ತಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ಈಗಷ್ಟೇ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಈ ಬಗ್ಗೆ ಅಧಿಕೃತ ಅಭ್ಯರ್ಥಿಗಿರ್ತಕ್ಕಂಥ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ನಮ್ಮ ಜೊತೆಗೆ ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅಂದ್ಕೊಂಡು ಸರ್, ಈಗಷ್ಟೇ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಮೊದಲೇದಾಗಿ ತಾವು ಏಷ್ಯಾನೆಟ್ ಸುವರ್ಣ ಜೊತೆಗೆ ಹೇಳುವುದಾದ್ರೆ ತುಂಬ ಸಂತೋಷ. ಎಲ್ಲ KPCC ಅವರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಮಂತ್ರಿ, ಎಲ್ಲ ಸರ್ಕಾರದ ಮಂತ್ರಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವ್ರು ನಮ್ಮ ತಂದೆಯವ್ರು ನಂಬಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಗೆದ್ದು ಬರ್ತೇವೆ ಅಷ್ಟೇ. ಸರ್, ತಾವೆಲ್ಲ ಎಂತ ಇಲ್ಲಿವರೆಗೂ ಯಾವುದೇ ಸ್ಪರ್ಧೆಯನ್ನು ಮಾಡಿರಲ್ಲ. ಯಾವ ಒಂದು ಅನುಭವದ ಮೇಲೆ ಈ ಒಂದು ಚುನಾವಣೆ ತಾವು ಎದುರಿಸುವಂಥದ್ದು? ಗ್ರಾಮ ಪಂಚಾಯತಿ ಹಿಡ್ಕೊಂಡು, ಸೊಸೈಟಿ ಹಿಡ್ಕೊಂಡು, ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಹಿಡ್ಕೊಂಡು ಬಂದು ಎಲ್ಲದ್ರಾಗೂ ನಮಗೆ ಕೇಸ್ ಅದಾವೆ. ಎಲ್ಲವೂ ಕೇಸ್ ಆಗಿ ಕೋರ್ಟಿಗೆ ಹೊಸದೇನಲ್ಲ ಚುನಾವಣೆ. ನಮಗೆ ಏನೂ ಹೊಸದಲ್ಲ ಚುನಾವಣೆ. ಸರ್, ಈ ಒಂದು ಚುನಾವಣೆಯಲ್ಲಿ ಯಾವೆಲ್ಲ ಅಜೆಂಡಾಗಳೊಂದಗೆ ಜನರ ಮುಂದೆ ಹೋಗುವಂಥದ್ದು? ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಗ್ಯಾರಂಟಿ ಯೋಜನೆ ಇದೆ, ಮಹಿಳೆಯರಿಗೆ 2000 ಇದೆ, ಆಮೇಲೆ ಬಸ್ ಫ್ರೀ ಇದೆ, 200 ಯೂನಿಟ್ ವಿದ್ಯುತ್ ಫ್ರೀ ಇದೆ. ಚುನಾವಣೆ ಸಾಕಲ್ಲ, ಇದಕ್ಕಿಂತ ಹೆಚ್ಚು. ಆಮೇಲೆ ನಮ್ಮ ತಂದೆ ಆಶೀರ್ವಾದ ಇದೆ. ಈ ಕೆಲವೊಂದಿಷ್ಟು ಕುಟುಂಬದಲ್ಲಿ ಏನಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದ್ದು, ಆದರೆ ಮಹದೇವ್ ಮೇಟಿ ಅವರು ನಿಮಗೆ ಕೊಡಬೇಕು, ಮಲ್ಲಿಕಾರ್ಜುನ ಮೇಟಿ ಕೊಡಬಾರ್ದು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಈ ಬಗ್ಗೆ ತಾವು ಹೇಳಿ? ಇಲ್ಲ, ಅದೇನೂ ಇಲ್ಲ, ಏನೂ ತೊಂದರೆ ಇಲ್ಲ. ಅದದ್ದು ಎಲ್ಲರೂ ಅಷ್ಟೇ ಅಂತ ಹೇಳಿದ್ದಾರೆ. ಈಗ ನಿನ್ನೆನೂ ಕೂಡ ಅವ್ರ ನಿಮ್ಮ ಜೊತೆ ಕಾಣಿಸ್ಕೊಡಲಿಲ್ಲ. ಈಗ ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ಕೊಂಡು ತಾವು ಬರ್ತಾರೆ? ಅವರು ಬರ್ತಾರೆ, ಅವ್ರನ್ನೂ ಕರೆಸ್ತೇವೆ. ಇವಾಗ ಬರ್ತಾರೆ, ಊರು ಇದ್ರೆ ಬರ್ತಾರೆ ಇವಾಗ. ಈಗ ತಂದೆಯವರು ಇದ್ದಂಥ ಸಂದರ್ಭದಲ್ಲಿ ಅವರು ಮೆಡಿಕಲ್ ಕಾಲೇಜಿನ ಆಶಯವನ್ನು ಹೊತ್ತಿದ್ರು. ಇವತ್ತು ಅದು ಕೂಡ ತಮಗೆ ಪ್ಲಸ್ ಪಾಯಿಂಟ್ ಆಗುವಂತ. ಅವ್ರ ಕನಸಿನ ಕೂಸೋದು, ಅವರು ಬೆಡ್ ಮ್ಯಾಗ ಹಾಸ್ಪಿಟಲ್ದಾಗಿದ್ದಾಗ ಅವ್ರು ಕೇರ್ ಒಳಗೆ ಬರ್ತಾರೆ. ನಮಗೆ ಹಾಸ್ಪಿಟ್ಲಾಗಿದ್ದಾಗ ನಮಗೆ ಅದನ್ನ ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಬೇಕು ಸರ್, ಗುದ್ಲಿ ಪೂಜೆ ಮಾಡ್ಬೇಕು CM ಅವ್ರಿಗೆ ಹೇಳಿದ್ದಾರೆ. CM ನೀವು ಮೊದಲು ಆರಾಮಾಗಿ ಬರಪ್ಪ, ಆಮೇಲೆ ಮಾಡೋದು ಅಂತ ಹೇಳಿದ್ದಾರೆ. ಸರ್, ತಾವು ಪ್ರತಿಯೊಂದು ಚುನಾವಣೆ ತಂದೆಯವರ ಚುನಾವಣೆಯಲ್ಲಿ ತಾವು ಭಾಗವಹಿಸಿದ್ರಿ, ಓಡಾಡಿದ್ರಿ. ಇವತ್ತು ಅವ್ರು ಇಲ್ಲ, ತಾವು ಮಾಡ್ತಾ ಇದ್ರಿ. ತಮಗೇನು ಅನಿಸ್ತದೆ ಅಂತ? ಅದು ಒಂದೇ ಕೊರತೆ, ನಮ್ಮ ತಂದೆ ಇಲ್ಲ ಅನ್ನೋದು ಒಂದೇ ಕೊರತೆ. ಜನಸಮೂಹ ಇದೆ. ನನ್ನ ಆಸ್ತಿ ಏನಿದ್ರು ಅದೇ ಜನರ ಆಸ್ತಿ ಅಂದರು. ಜನರೇ ನನ್ನ ದೇವರು ಅಂದರು. ಅವರು ಜನರೇ ದೇವರು, ನನಗೆ ಜನರೇ ಅಂತಿದ್ರು. ಅವರು ಎಲ್ಲಿ ಕೂತ್ರು, ಹೆಂಗೆ ಕೂತ್ರು, ಜನ ಅದ ಅಂದ್ರೆ ಎದ್ದು ಓಡ್ಕೊಂಡ್ಬಿಡ್ತಿದ್ರು. ಬೇರೆ ಏನೂ ಇಲ್ಲ, ಯಾವುದೂ ಮುಚ್ಚು ಮರೆ ಇಲ್ಲ. ನಾವು ಅದೇ ರೀತಿ ನಡ್ಕೊಂತೀವಿ, ನಮಗೂ ಅದೇ ರೀತಿ ಅದ. ನಮ್ಮ ಎಲ್ಲರೂ ಅದೇ ರೀತಿ ಅದೇವು. ಸರ್, ಈಗ ತಾವು ತಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಟಿಕೆಟನ್ನು ಘೋಷಣೆ ಮಾಡುವಂಥದ್ದು ಅವರಿಗೆ ಬಗ್ಗೆ ಹೇಳುವುದಾದ್ರೆ? ಸಿದ್ದರಾಮಯ್ಯ ಅವರು ನಮ್ಮ ತಂದೆ ಬಿಟ್ಟು ಪ್ರೀತಿ ಕೊಟ್ಟಿದ್ದಾರೆ. ಅವರನ್ನು ಗೌರವಿಸುತ್ತಾ, ಅವ್ರಿಗೆ ನಮಸ್ಕರಿಸುತ್ತಾ ಅವರೇ ಬಂದು ಚುನಾವಣೆ ಮಾಡ್ತಾರೆ. ಅವ್ರ ನೇತೃತ್ವ ನಾವು ಚುನಾವಣೆ ಮಾಡ್ತೀವಿ. ಸರ್, ಕ್ಷೇತ್ರದ ಜನರಲ್ಲಿ ತಾವು ಮನವಿ ಮಾಡಿಕೊಳ್ಳುವಂಥ ಟಿಕೆಟ್ ಘೋಷಣೆ ಬಳಿಕ ಎಲ್ಲರೂ ಮತದಾರರು ಎಲ್ಲರೂ ನಮ್ಮ ತಂದೆ ಆಶೀರ್ವಾದ, ನನಗೆ ತಾವು ಆಶೀರ್ವಾದ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೇನೆ. ಇದಿಷ್ಟು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಕರ್ ಜೊತೆ ಮಲ್ಲಿಕಾರ್ಜುನ ಸ್ಮರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.